ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಶರತ್ ಲೋಹಿತಾಶ್ವ ಅವರ ಪತ್ನಿ ಸುಚಿತ್ರಾ ಅವರು. ನಿಮಗೆ ಈ ಶರತ್ ಅವರು ನೋಡಿ ತುಂಬ ವಿಭಿನ್ನ ಪಾತ್ರಗಳಲ್ಲಿ ಮಾಡಿದರೆ, ಖಳನಾಯಕರಾಗಿ ಪೋಷಕ ಪಾತ್ರಗಳಲ್ಲಿರ್ಬೋದು. ಸೊ ಅವರ ಪಾತ್ರಗಳಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದು ಯಾವುದು? ಆ ಮೂವೀಸ್ ಇರ್ಬೋದು ಅಥವಾ ಅವರು ಆ ಪಾತ್ರ ಇರ್ಬೋದು. ಎಲ್ಲ ಪಾತ್ರಗಳು ನನಗೆ ಇಷ್ಟ ಆಗಿದ್ದಾವೆ. ಯಾವುದು ಇದು ಚೆನ್ನಾಗಿ ಮಾಡಿದ್ದೀರಾ, ಇದು ಚೆನ್ನಾಗಿ ಮಾಡಿಲ್ಲ ಅನ್ನೋಕ್ಕೆ ಅವಕಾಶನೇ ಇಲ್ಲ. ಯಾಕೆಂದರೆ ಎಲ್ಲನೂ ಅವರು ಚಾಲೆಂಜಿಂಗಾಗಿ ತೊಗೊತಾರೆ, ಅದರಲ್ಲಿ ಪೂರ್ತಿ ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಹಿ ಗಿವ್ ಇಸ್ ಬೆಸ್ಟ್. ಸೊ ಇಲ್ಲ ನೀವು ಇದು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದಕ್ಕೆ ಇಲ್ಲ, ನನಗೆ ಅಂತ ಅನಿಸಿಲ್ಲ ಯಾವತ್ತೂ. ನನಗೆ ತುಂಬ ಇಷ್ಟ ಆಗಿದ್ದ ಪಾತ್ರ ಅಂತಂದರೆ ಭೀಮಾ ತೀರದಲ್ಲಿ ಮಾಡಿರೋ ಪಾತ್ರ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ರಾಮ್ ಸಿನಿಮಾದಲ್ಲಿ ಇಷ್ಟ ಆಯಿತು, ಆ ದಿನಗಳು ಸಿನಿಮಾದ ಇಷ್ಟ ಆಯಿತು. ತುಂಬ ಲಿಸ್ಟೇನೋ ಜೋರಾಗಿದೆ. ಇನ್ನು ಹೊಸದಾಗಿ ಬರೋ ಸಿನಿಮಾಗಳಲ್ಲೂ ಕೆಲವು ನೋಡಿದ್ದೀನಿ, ಅದು ಭಾಳ ತುಂಬ ಇಷ್ಟ ಆಗುತ್ತೆ ಜನಕ್ಕೆ. ಇನ್ನೊಂದು ಖುಷಿ ಕೊಡೋದೇನೆಂದರೆ ಎಲ್ಲಿ ಹೊರಗಡೆ ಹೋದ್ರೂ ಅವ್ರ ಹೆಸರಿಂದ ಕರೆಯೋದಕ್ಕಿಂತ ಸಿನಿಮಾದಲ್ಲಿ ಆ ಪಾತ್ರದಲ್ಲಿ ಹೆಸರಿಂದ ಕರೆದ್ಬಿಟ್ಟು ಸರ್ ನೀವು ಆ ಪಾತ್ರ ಮಾಡಿದ್ದು ತುಂಬ ಚೆನ್ನಾಗಿದೆ, ಈ ಪಾತ್ರ ಮಾಡಿದ್ದು ಚೆನ್ನಾಗಿದೆ ಅನ್ನೋದು ಇನ್ನೂ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಅವ್ರು ಮಾಡೋ ಎಲ್ಲ ವಿಭಿನ್ನ ಪಾತ್ರಗಳು ಇಷ್ಟನೇ. ಅವ್ರಿಗೆ ಏನಾದರೂ ಬೇರೆ ವಿಭಿನ್ನ ಪಾತ್ರಗಳಂತ ಹೇಳಿದ ನಾನು ಇನ್ನೂ ಬೇರೆ ಪಾತ್ರಗಳು ಮಾಡೋದಾದರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ? ಇನ್ನೂ ಯಾವ ಪಾತ್ರ ಮಾಡಬೇಕು ಅನಿಸುತ್ತೆ ಶರತ್ ಅವರು? 10 ವರ್ಷದಿಂದ ಕೇಳ್ತಾ ಇದ್ರು, ಅವಾಗ ಹೇಳ್ತಾ ಇದ್ದೆ ಅವ್ರು ಹೀರೋ ಆಗಿದ್ರೆ ಚೆನ್ನಾಗಿರೋದು ಅಂತ. ಈಗ ಅವರು ಯಾವ ಪಾತ್ರ ಕೊಟ್ಟರು ಹೇಳ್ದಂಗೆ ತುಂಬ ಚೆನ್ನಾಗೇ ಮಾಡೋದ್ರಿಂದ ಸೊ ಇದೇ ಬೇಕು ಅದೇ ಬೇಕು ಅಂತ ಹೇಳೋಕ್ಕೆ ಬರೋದಿಲ್ಲ. ಸೊ ಒಂದೊಂದು ಸತಿ ಅನಿಸುತ್ತೆ ಅವ್ರ ಏಜಿಗಾದರೂ ಕೊಡಲಿ ಪಾತ್ರನ ಅಂತ. ಯಂಗಾಗಿದ್ರು ವೆರಿ ಓಲ್ಡ್ ಪಾತ್ರಗಳನ್ನ ಮಾಡ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದು ಒಂದು ಚಾಲೆಂಜ್. ಆ್ಯಕ್ಚುಲಿ ಅದೇ ಅದು ಒಂದು ಒಳ್ಳೆ ಇದು ನಟನೆಗೆ ಒಂದು ಇದು ಕರೆಕ್ಟ್. ಸೊ ಅವರೊಂದು ಒಳ್ಳೆ ಆರ್ಟಿಸ್ಟ್, ಗುಡ್ ಆರ್ಟಿಸ್ಟ್ ಆಗಿರೋದ್ರಿಂದ ಅದು ರಿಯಲಿ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಪಾತ್ರಗಳನ್ನೂ ಚೆನ್ನಾಗಿ ಮಾಡ್ತಾರೆ. ಅವರು ಬೇಜಾರೇ ಇರೋ. ನೀವು ಏನಾದ್ರು ಮನೆಗೆ ಬಂದಾಗ ಹೇಳ್ತೀರಾ ಕಾಂಪ್ಲಿಮೆಂಟು ಕಮೆಂಟ್ ಆ ಥರ ಇರುತ್ತಾ ನಿಮ್ಮ ಕಡೆಯಿಂದ? ಇಲ್ಲ, ತುಂಬ ಜನ ವಾಪಸ್ ಬಂದಾಗ ಅನ್ನಲ್ಲ, ಯಾವ್ದಾನ ಸ್ಟೋರಿ ಡಿಸ್ಕಸ್ ಮಾಡ್ಲಿಕ್ಕೆ ಬಂದಾಗ ಅಥವಾ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಮನೆಗೆ ಬಂದಾಗ ಅವ್ರ ಪಾತ್ರಗಳೆಲ್ಲ ಡಿಸ್ಕಸ್ ಮಾಡ್ತಾರೆ. ತುಂಬ ಹೊತ್ತು ಮಾತಾಡಿರ್ತಾರೆ. ಏನಂತೆ ಪಾತ್ರ ಅಂತ, ಗೌಡನ ಪಾತ್ರ ಬಿಡಿ ಅಂದ್ಬಿಡ್ತೀನಿ. ಮತ್ತೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ. ಬಟ್ ಆ ರೋಲ್ನ ಅಲ್ಲಿ ನೋಡಿದಾಗ, ಯಾಕೆಂದರೆ ಅಲ್ಲಿ ತುಂಬ ಇರುತ್ತೆ, ನಾವು ಹೇಳ್ದಷ್ಟು ಈಸಿ ಇರೋಲ್ಲ. ಸೊ ಕಾಮಿಡಿ ರೋಲ್ ಮಾಡ್ಬೋದಾ ಶರತ್ ಅವ್ರು? ಹೇಗಿರುತ್ತೆ? ಅದನ್ನು ಒಂದೆರಡು ಕಡೆ ಟ್ರೈ ಮಾಡಿದ್ದಾರೆ. ಸೊ ರಿಲೀಸ್ ಆಗಬೇಕು, ನೋಡೋಣ ಹೇಗೆ ತಗೊಂತ ಅನ್ಸುತ್ತೆ. ಮಾಡಿರ್ತಾರೆ ಚೆನ್ನಾಗಿ ಅಂತ ಹಿಂಗೆ ಅನ್ಸುತ್ತೆ, ಅಥವಾ ಕಾಮಿಡಿ ರೋಲಲ್ಲಿ ಶರತ್? ಬಿಕಾಸ್ ಶರತ್ ಅವ್ರು ನಂಗೆ ಜಾಸ್ತಿ ನಿಮಗೆ ಗೊತ್ತಿರುತ್ತೆ ಶರತ್ ಹೇಗೆ ಅಂತ. ಅದೇ ಮನೆಯಲ್ಲಿ ನಾನು ಹೇಳ್ದಂಗೆ ಅವರು ಈಸ್ ಎ ಜಾಲಿ ಗೋ ಪರ್ಸನ್. ನನ್ನನ್ನು ಎಷ್ಟೊಂದು ಸತಿ ಅದೇ ಅವ್ರು ನಾನಾಗಿರ್ತೀನಿ, ನಾನು ಅವರಾಗಿರ್ತೀನಿ. ನೀವು ಹೊರ್ಗಡೆ ಏನು ಅವ್ರು ಎಷ್ಟು ಸೀರಿಯಸ್ ಆಗಿರ್ತಾರೋ ಅದು ನಾನು ಮನೇಲಿರ್ತೀನಿ ಅಷ್ಟು ಸೀರಿಯಸ್ ಆಗಿ. ಅವ್ರು ನನ್ನ ರೇಗಿಸ್ತಾ ಇರ್ತಾರೆ. ಮಗನ್ನ ನನ್ನ ಬೆನ್ನಿಂದ ಏನೋ ಮಾಡ್ತಾ ಇರ್ತಾರೆ, ತರಲೆ ಮಗ ಅಲ್ಲಿ ನಗ್ತಾ ಇರಬೇಕಾದ್ರೆ ಐ ಕ್ಯಾನ್ ರಿಯಲೈಸ್. ಸೊ ಐ ನೋ ದಟ್ ಅವ್ರಿಗೆ ಇದೆ ಅದು ಕಾಮಿಡಿ ಮಾಡೋದಿರಲಿ ಅಥವಾ ತರಲೆ ಮಾಡೋ ಆ ಥರ ಮಾಡೋದು ಒಂದು ಇದೆ ಅವ್ರಿಗೆ ಇಂಟರ್ನಲಿ. ನಾವು ಅದನ್ನಾಗಲೇ ಎಂಜಾಯ್ ಮಾಡಿದ್ದೀವಿ. ಸೊ ವಿ ನೋ ದ ಪರ್ಸನ್, ಅವರು ಮಾಡ್ತಾರೆ ಅಂತ ಗೊತ್ತು ಕೆಪಾಸಿಟಿ. ಈಗ 2 ಸಿನಿಮಾಗಳಲ್ಲಿ ಅದು ಮಾಡಿದ್ದಾರೆ, ಕಾಮಿಡಿ ಮಾಡಿದ್ದಾರೆ. ನಾನು ಅದನ್ನು ನೋಡಿದ್ದೀನಿ, ಚೆನ್ನಾಗಿ ಬಂದಿದೆ. ಸೊ ಜನ ಹೇಗೆ ಸ್ವೀಕರಿಸ್ತಾರೆ ನೋಡಬೇಕು. ನಿಮ್ಮ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಏನು ಅನಿಸುತ್ತೆ? ಮದುವೆ ಆದರೆ ಏನು ಒಳ್ಳೆಯದು ಅಂತ ಹೇಳ್ತೀರಾ? ಕೆಲವರು ಕೆಲಸ ಮಾಡಬೇಕು ಅಂತಲೇ ಹೋಗ್ತಾರೆ. ಆಗ ಫ್ಯಾಮಿಲಿ ಅಂದರೆ ಎಸ್ಪೆಷಲಿ ಲೇಡೀಸ್, ಸೊ ನೀವು ಕಾಂಪ್ರಮೈಸ್ ಜಾಬ್ ವೈಸ್ ಕಾಂಪ್ರಮೈಸ್ ಮಾಡಿದ್ರೆ ಏನಾಗುತ್ತೆ, ಫ್ಯಾಮಿಲಿ ವೈಸ್ ನೀವು ಯು ಆರ್ ಹ್ಯಾಪಿ. ಮಗ ಬೆಳೀತಾ ಇದ್ದಾನೆ, ಮಗ ಅಥವಾ ಮಕ್ಕಳು ಬೆಳೀತಾ ಇದ್ದಾರೆ ನಮ್ಮ ಕಣ್ಮುಂದೆ, ಸೇಫ್ ಆಗಿದ್ದಾರೆ, ಸೆಕ್ಯೂರ್ಡ್ ಆಗಿದ್ದಾರೆ, ನಾವು ಅವ್ರನ್ನ ನೋಡ್ಕೋಬೋದು. ಮುಂದೆ ಅವರ ಡಿಸಿಷನ್, ಅವರು ಏನು ಬೇಕಾದ್ರೂ ಆಗಲಿ, ವೆದರ್ ಈ ಕ್ಯಾನ್ ಬಿ ಅ ಕ್ರಿಕೆಟರ್, ವೆದರ್ ಈ ಕ್ಯಾನ್ ಬಿ ಆರ್ಟಿಸ್ಟ್ ಆರ್ ಈಸ್ ಎ ಸಿಂಗರ್, ಅವ್ರನ್ನೆಲ್ಲದರಲ್ಲೂ ಈಸ್ ಗುಡ್ ಅಟ್ ದಟ್, ಏನಾದರೂ ಆಗಲಿ. ಬಟ್ ನಾವು ವಿಲ್ ಇಂಟ್ರೊಡ್ಯೂಸ್ ದೆಮ್ ಟು ದ ಡಿಫ್ರೆಂಟ್ ಫೀಲ್ಡ್. ನೋಡಪ್ಪ, ಒಬ್ಬರಾದರೂ ಇರಬೇಕು. ಇವರು 24 hours ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ನಾವು ಫ್ಯಾಮಿಲಿ ನೋಡ್ಕೊಂಡಾಗ ಅವ್ರಿಗೊಂದು ಸಮಾಧಾನ ಇರುತ್ತೆ, ಹಸ್ಬೆಂಡ್ಗೆ ಅಥವಾ ಮನೆಯವ್ರಿಗೆ. ಓಕೆ, ಒಬ್ಬರು ಇದನ್ನು ಮಾಡಿದ್ರೆ ಇನ್ನೊಬ್ಬರು ಫ್ಯಾಮಿಲಿ ನೋಡ್ಕೊತಾರೆ, ಅತ್ತೆ ಮಾವನ್ನ ನೋಡ್ಕೊಳ್ಳೋದಿರ್ಬೋದು, ಏನಾದರೂ ಕೆಲಸ ಇದ್ದೇ ಇರುತ್ತೆ. ಸೊ ಅದೇನು ನಾವು
ಅಯ್ಯೋ ನಾನು ದುಡ್ಡು ತರಲಿಲ್ಲ, ನಾನು ದುಡಿಲಿಲ್ಲ, ನಾನು ಬೆಳೀಲಿಲ್ಲ ಕಂಪ್ನೀಸಲ್ಲಿ, ಕಾರ್ಪೊರೇಟ್ ವರ್ಲ್ಡಲ್ಲಿ ಅಥವಾ ಇನ್ಯಾವುದೋ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಅನ್ನೋದಕ್ಕಿಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬೆಳೆಯೋದು ಒಳ್ಳೆಯದು ಅಂತ ನಾನು